ನಮಸ್ಕಾರ ಎಲ್ಲರಿಗೂ. ಇವತ್ತ ಆಷಾಢ ಏಕಾದಶಿ. ಕೆಲವು ಜನ ಇದನ್ನ ಪಂಢರಪುರ ಏಕಾದಶಿ ಅಂತ ಹೇಳಿ ಕರೀತಾರ. ನಾವು ಲಾಸ್ಟ್ ಮಂತ್ ಪಂಢರಪುರಕ್ಕೆ ಹೋಗಿದ್ವಿ. ವಿಠೋಬನ್ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಡ್ ಬಂದ್ವಿ. ನನಗೂ ಒಂದು ಅಭ್ಯಾಸ ಅದ ರೀ. ಏನಪ್ಪಾ ಅಂತಂದ್ರ ಎಲ್ಲೇ ಹೋದ್ರು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಚರಿತ್ರೆ ಬುಕ್ ತಗೊಳ್ಳೋದೊಂದು ಅಭ್ಯಾಸ ಐತಿ. ಹಿಂಗ ನಾವು ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ಮೇಲೆ ಅಲ್ಲಿ ಬುಕ್ ಶಾಪ್ ಒಳಗೆ ಕೇಳಿದೆ. ಒಂದು ಪಾಂಡುರಂಗಂದ ಅಂದ್ರೆ ಚರಿತ್ರೆ ಬುಕ್ ಐತೇನ್ ಅಂತ ಹೇಳಿ. ಅವ್ರಂದ್ರು ಮರಾಠಿ ಒಳಗ್ ಅದ ರೀ ಅಂತಂದ್ರು. ನನಗ್ ಬೇಕಾಗಿದ್ದು ಕನ್ನಡದೊಳಗ್ ಬೇಕಾಗಿತ್ತು. ಮರಾಠಿ ಒಳಗ್ ಅಷ್ಟೇ ಐತಂದ್ರು. मला तो मराठी येत नाही ಅದ್ರ ಸಲುವಾಗಿ ಅದನ್ನ ತಗೊಳಿಲ್ಲ. ಮರಾಠಿ ಅಂತೂ ಬರಂಗಿಲ್ಲ ಅಂತೇಳಿ. ನೀವು ಎಲ್ಲೇ ಮಹಾರಾಷ್ಟ್ರಕ್ಕೆ ಹೋದ್ರು ಕಮ್ಯುನಿಕೇಷನ್ ಮಾಡ್ಬೇಕಂದ್ರ ಮರಾಠಿ ಇಲ್ಲಾಂದ್ರೆ ನಮ್ಮ ರಾಷ್ಟ್ರ ಭಾಷಾ ಹಿಂದಿ ಬರಾಕ್ ಬೇಕು. ನಮಗ್ ರಾಷ್ಟ್ರ ಭಾಷೆ ಒಂದ್ ಬರ್ತದ ಹಿಂದಿ, ಮರಾಠಿ ಬರಲ್ಲ. ಅದಕ್ಕ ಏನ್ ಮಾಡ್ತೀವಿ ಅದನ್ನ ಬುಕ್ ಬಿಟ್ಟು ಬಂದ್ವಿ. ಮನಿಗ್ ಬಂದ್ಮೇಲೆ ಅನ್ನಿಸ್ತು ಈಗ ಈಗ ಯಾವ್ದ್ರ ಬಗ್ಗೆರೆ ಇನ್ಫಾರ್ಮೇಷನ್ ಬೇಕಂತಂದ್ರ ನಿಮಗ ಬುಕ್ಸೇ ಬೇಕಂತಿಲ್ರಿ. ಈಗ ರಗಡ್ ಸಾಕಷ್ಟು ರಿಸೋರ್ಸಸ್ ಸಿಗ್ತಾವು. ಹಂಗ ನಾನು ಅಲ್ಲಿ ಇಲ್ಲಿ ನೋಡಿ ಒಂದ್ ಸ್ವಲ್ಪ ಎದಕ್ಕ ಇಲ್ಲಿ ಪಾಂಡುರಂಗ ಅಂತ ಎದಕ್ ಕರೆದ್ರು, ವಿಠ್ಠಲ ಎದಕ್ ಕರೆದ್ರು ಅಂದ್ರೆ ಕೃಷ್ಣನ ಈ ಸದ ಪಂಢರಪುರ್ ಬಂದು ಕೃಷ್ಣ ಎದಕ್ ಬಂದ ಪಂಢರಪುರ್ಕ, ಎದ್ರ ಸಲುವಾಗಿ ಕೃಷ್ಣಗ್ ಹೆಸರ ವಿಠೋಬ ಅಂತ ಬಿತ್ತು, ಪಾಂಡುರಂಗ ಅಂತ ಎದಕ್ ಕರೀತಾರ ಅಂತೇಳಿ ತಿಳ್ಕೊಂಡೆ. ಆ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಮಾಡೀನಿ. ಈ ವಿಡಿಯೋನ ಪೂರ್ತಿ ನೋಡ್ರಿ, ನಿಮ್ಗೂ ಗೊತ್ತಾಗ್ತೈತಿ. ಗೊತ್ತಿದ್ದವ್ರಿಗೆ ಗೊತ್ತಿತ್ತು, ಆದ್ರೆ ಗೊತ್ತಿರ್ಲಾರ್ದವ್ರು ತಿಳ್ಕೊರಿ. ನನಗಂತೂ ಗೊತ್ತಿದ್ದಿದ್ದಿಲ್ಲ ಇಷ್ಟು ದಿವಸ ಕೃಷ್ಣಗೆ ಎದ್ರ ಸಲುವಾಗಿ ವಿಠೋಬ ಅಂತ ಬಿತ್ತು ಹೆಸರ, ಎದ್ರ ಸಲುವಾಗಿ ಪಾಂಡುರಂಗ ಅಂತ ಕರಿದ್ರು ಅಂತೇಳಿ ಅದನ್ನ ಶೇರ್ ಮಾಡ್ಕೊತೀನಿ. ನೋಡ್ರಿ ಪೂರ್ತಿ ವಿಡಿಯೋ. ಪಂಢರಪುರದೊಳಗ ಪುಂಡ್ಲಿಕ್ ಅಂತ ಹೇಳಿ ಒಬ್ಬ ಇರ್ತಾನ. ಈ ಪುಂಡ್ಲಿಕ್ ಹೆಂಗಿರ್ತಾನಂದ್ರ ತಂದೆ ತಾಯಿಗೆ ಯಾವಾಗ್ಲೂ ತೊಂದರೆ ಕೊಡ್ತಿರ್ತಾನ. ಅಂದ್ರೆ ದುಷ್ಟ ಆಗಿರ್ತಾನ. ಯಾವುದೇ ರೀತಿ ಸಹಾಯ ಮಾಡ್ತಿರಲ್ಲ ತಂದೆ ತಾಯಿಗೆ, ಆಮೇಲೆ ನೋಡ್ಕೋತಿರಲ್ಲ. ಯಾವಾಗ್ಲೂ ಆಲ್ಸಿತನ ಇರ್ತೈತಿ. ಅಂದ್ರೆ ಕೆಲಸ ಮಾಡ್ತಿರಲ್ಲ, ಸೋಮಾರಿಯಾಗಿ ಅಡ್ಡಾಡ್ತಿರ್ತಾನ. ಹಿಂಗೆ ಒಂದ್ ದಿವಸ ಪಂಢರಪುರದಾಗ ಎಲ್ಲಾರು ಕಾಶಿ ಯಾತ್ರೆಗೆ ಹೊಂಟಿರ್ತಾರ. ಕಾಶಿ ಯಾತ್ರೆಗೆ ಹೊಂಟಾಗ ಇವ ಪುಂಡ್ಲಿಕ್ ಏನ್ ಅನ್ಸೈತಿ, ನಾನು ಹೋಗ್ಬೇಕಪ್ಪ ಕಾಶಿ ಯಾತ್ರೆಗೆ ಅಂತ ತಿಳ್ಕೊಂಡು ತಯಾರಾಗ್ತಾನ ಹೋಗಾಕ. ಅವಾಗ ಇವ ತಯಾರಾದ್ಮೇಲೆ ಇವ್ನ ಹೆಂಡತಿ ಆಮೇಲೆ ಇವ್ರ ತಂದೆ ತಾಯಿನೂ ತಯಾರಾಗ್ತಾರ, ನಾವು ಬರ್ತೀವಿ ಅಂತೇಳಿ. ತಯಾರಾದ್ಮೇಲೆ ಇವ್ರೆಲ್ಲಾರು ನಡ್ಕೋತ ಹೋಗ್ತಾರ. ಹೋಗಾಗ ಅಲ್ಲೊಂದು ಕುಕ್ಕುಟ ಮುನಿ ಆಶ್ರಮ ಅಂತ ಸಿಗ್ತೈತಿ. ಆ ಕುಕ್ಕುಟ ಮುನಿ ಆಶ್ರಮಕ್ಕೆ ಹೋಗ್ತಾರ. ಹೋದ್ಮೇಲೆ ಅಲ್ಲಿ ಒಂದ್ ವಸ್ತಿ ಇರ್ಬೇಕಾಗ್ತೈತಿ. ಇವ ಏನ್ ಮಾಡ್ತಾನ, ಆಶ್ರಮಕ್ಕ ಅಲ್ಲಿ ಹೋದ್ಮೇಲೆ ಋಷಿ ಮುನಿಗೆ ಕೇಳ್ತಾನ. ಏನಂದ್ರ ಇಲ್ಲಿದಿಂದ್ರ ಕಾಶಿಗೆ ಹೋಗ್ಬೇಕಂದ್ರ ದಾರಿ ಯಾವ್ದ್ರಿ ಅಂತ ಕೇಳ್ತಾನ. ಋಷಿ ಏನ್ ಹೇಳ್ತಾರ, ನನಗ್ ಗೊತ್ತಿಲ್ಲ, ಇದು ದಾರಿ ಗೊತ್ತಿಲ್ಲ, ನಾ ಕಾಶಿಗೆ ಇನ್ನೂ ಒಮ್ಮಿಗ್ ಹೋಗಿಲ್ಲ ಅಂತ ಹೇಳ್ತಾರ. ಹೋಗಿಲ್ಲ ಅಂದ್ಮೇಲೆ ಇವ ಏನಂತಾನ, ಇವ ಪುಂಡ್ಲಿಕ್ ಅವ್ರಿಗೆ ಬೈಯಾಕ್ ಸ್ಟಾರ್ಟ್ ಮಾಡ್ತಾನೆ. ಏನಪ್ಪಾ ಅಂದ್ರ ನೀವಿಷ್ಟು ಸಾಧುವಾಗಿರಿ, ಸಂತರಾಗಿರಿ, ನೀವು ಮೊದ್ಲು ಹೋಗ್ಬೇಕಾಗ್ತೈತಿ ಕಾಶಿ ಯಾತ್ರೆಗೆ, ಇನ್ನ ನೀವು ಹೋಗಿಲ್ಲ ಅಂದ್ರೆ ಹ್ಯಾಂಗ, ಅದು ಇದು ಏನೋ ಬೈತಾನ. ಬಾಯಿ ಬಂದಿದ್ ಬೈದ್ರು ಅವ್ರು ಏನ್ ಮಾಡ್ತಾರ, ಸಾಧು ಸುಮ್ನೆ ಕೂಡ್ತಾರ. ಅದಕ್ಕೆ ಸಾಧು ಅಂತ ಕರಿತಾರೆ. ನಮ್ಮಂತವ್ರು ನಿಮ್ಮ ತರ ಇದ್ರೆ ಏನ್ ಮಾಡ್ತಾರೆ, ಯಾರು ಸ್ವಲ್ಪ ಏನ್ರ ಅಂದ್ರೆ ನಾವು ಹೋಗಿ ಅವ್ರ ಜಗಳಕ್ಕೆ ನಿಂತ್ಬಿಡ್ತೀವಿ. ಸಾಧು ಏನಾಗ್ತಾರ, ಅವರು ಶಾಂತಾಗಿ ಇದ್ಬಿಡ್ತಾರ. ಏನಂದ್ರು ಅನ್ಸ್ಕೊಂಡ್ ಸುಮ್ ಕೂಡ್ತಾರ. ಇವ ಅಲ್ಲೇ ವಸ್ತಿರ್ಬೇಕಾಗ್ತದೆ, ಅಲ್ಲೇ ಆಶ್ರಮದಾಗ ಮಲ್ಕೋತಾನ. ಬೆಳಗಿನ ಜಾವ ಎಚ್ಚರ ಆಗ್ತದೆ. ಎಚ್ಚರ ಆದ ಕೂಡಲೇ ಅಲ್ಲಿ ಯಾರೋ ಹೆಣ್ಮಕ್ಳು ಮಾತಾಡ್ತಿದ್ದ ಧ್ವನಿ ಕೇಳಿಸೈತಿ. ಹೋಗಿ ನೋಡ್ತಾನಲ್ಲಿ ಯಾರದಾರ ಅಂತೇಳಿ 3 ಮಂದಿ ಹೆಣ್ಮಕ್ಳು ಅಲ್ಲಿ ಕಸ ಹುಡುಗುದು, ನೀರ್ ಹೊಡಿಯೋದು ಮಾಡ್ತಿರ್ತಾರ. ಹೋಗಿ ನೋಡ್ತಾನ, ಕೇಳ್ತಾನ ಅವ್ರಿಗೆ, ಯಾರ್ ನೀವು ಅಂತ ಕೇಳ್ತಾನ. ಅವ್ರು ಹೇಳ್ತಾರ, ನಾವು ದೇವ ನದಿಗಳಿದ್ದೀವಿ. ದೇವ ನದಿಗಳಾದಂತ ಸರಸ್ವತಿ, ಗಂಗಾ, ಯಮುನಾ ದಿವಿ. ಇಲ್ಲಿ ನಾವು ಯಾವಾಗ್ಲೂ ದಿನ ಆಶ್ರಮಕ್ಕೆ ಬಂದು ಇಲ್ಲಿ ಆಶ್ರಮ ಸ್ವಚ್ಛ ಮಾಡಿ ಹೋಗ್ತೀವಿ ಅಂತೇಳಿ. ಅವಾಗ ಅವನಿಗೆ ಆ ಋಷಿ ಮುನಿದ ಮಹತ್ವ ಗೊತ್ತಾಗ್ತೈತಿ. ನಾವ್ ಎಲ್ಲೇ ಕಾಶಿ ಯಾತ್ರೆಗೆ ಹೋಗುದಲ್ಲ, ನಾವ್ ಏನೇ ಮಾಡಿದ್ರುನು ದೇವ್ರಿಗೆ ಹೋಗಿ ನಮಸ್ಕಾರ ಮಾಡೋದಲ್ಲ, ನಮ್ ಕೆಲಸದೊಳಗೆ ನಾವು ದೇವ್ರನ್ನ ನೋಡ್ಕೋಬೇಕಂತ ತಿಳ್ಕೊಂಡು ಏನ್ ಮಾಡ್ತಾನ, ಅಲ್ಲೇ ಕಾಶಿ ಯಾತ್ರೆನ ಅರ್ಧಕ್ಕ ನಿಂದ್ರಿಸಿ ವಾಪಸ್ ಬರ್ತಾನ ತಮ್ಮೂರಿಗೆ. ಅವ್ವ ಅಪ್ಪನ್ ಕರ್ಕೊಂಡು ಬಂದ್ಮೇಲೆ ಅವಾಗ್ ನಿಂತ್ರ ಏನ್ ಮಾಡ್ತಾನ, ಕೃಷ್ಣನ್ ನೆನ್ಸ್ಕೋತ ಅವ್ವ ಅಪ್ಪನ್ ಸೇವೆದೊಳಗ ನಿರತಾಗ್ತಾನ. ಯಾವಾಗ್ಲೂ ಕೃಷ್ಣ ನೆನ್ಸುದು, ದೇವ್ರ ನೆನ್ಸ್ಕೋತ ಅವ್ವ ಅಪ್ಪನ್ ಸೇವೆನೇ ಮಾಡ್ಕೊತಿರ್ತಾನ. ಅವ ಹಿಂಗಾಗಿ ಇದನ್ನೆಲ್ಲ ಮೆಚ್ಚಿ ಒಂದ್ಸಲ ಕೃಷ್ಣ ಏನ್ ಮಾಡ್ತಾನ, ಅವ್ನ ಭಕ್ತಿ ಮೆಚ್ಚಿ ಏನ್ ಮಾಡ್ತಾನ, ಒಂದ್ಸಲ ಇವನ್ ಬೆಟ್ಟಿಗ್ ಬರ್ಬೇಕಂತೇಳಿ ಬರ್ತಾನ, ಪಂಢರಪುರಕ್ಕೆ ಬರ್ತಾನ. ಬಂದ್ಮೇಲೆ ಹೊರಗ್ ನಿಂತ ಏನ್ ಮಾಡ್ತಾನ, ಪುಂಡ್ಲಿಕ ನಾ ಬಂದಿನಪ್ಪ ಅಂತ ಹೇಳ್ತಾನ. ಬಂದ್ ಕೂಡಲೇ ಇವ ಪುಂಡ್ಲಿಕ್ ಏನಂತಾನ, ನೀನ ಅಲ್ಲೇ ನಿಂದ್ರ, ನಮ್ಮ ಅವ್ವ ಅಪ್ಪಗ್ ನಾನೀಗ ಸೇವೆ ಮಾಡಾಕತ್ತೀನಿ ಅಂದ್ರೆ. ಇವ ಏನ್ ಮಾಡ್ತಾನೆ ಪುಂಡ್ಲಿಕ, ಆ ಟೈಮಿಗೆ ಕೃಷ್ಣ ಬಂದಾಗ ಅವಾಗ ಏನ್ ಮಾಡ್ತಿರ್ತಾನ ಇವ ಅಂದ್ರ, ಅವ್ರ ತಂದೆ ತಾಯಿಗೆ ಕೈ ಕಾಲು ಒತ್ತಿ ಮಲ್ಗಿಸ್ತಿರ್ತಾನ. ನಾ ಇವ್ರು ಮಲ್ಕೊಂಡ್ ಮೇಲೆ ಬರ್ತೀನಿ ಅಂತ ಹೇಳ್ತಾನ. ನಾ ಬರೋ ತನಕ ನೀ ಏನ್ ಮಾಡು, ಅಲ್ಲಿ ಇಟ್ಟಂಗಿ ಇರ್ತದ, ಇಟ್ಟಂಗಿ ಎಸಿತಾನ ದೇವ್ರ ಕಡೆ, ಇದು ಇಟ್ಟಂಗಿ ಮ್ಯಾಲ ನಿಂದ್ರ ಅಂತೇಳಿ. ಈ ಮರಾಠಿ ಒಳಗ ಇಟ್ಟಂಗಿಗೆ ವೀಟ್ ಅಂತ ಕರೀತಾರ. ವೀಟ್ ಅಂದ್ರ ಇಟ್ಟಂಗಿ ಅಂತ ಹೇಳಿ ಅರ್ಥ. ಇಟ್ಟಂಗಿ ಒಗಿತಾನ. ಇಟ್ಟಂಗಿ ಒದ್ಮೇಲೆ ಕೃಷ್ಣ ಏನ್ ಮಾಡ್ತಾನ, ಇವ ಬರು ತಕ ಪುಂಡ್ಲಿಕ್ ಬರು ತಕ ಅಂತ ಏನ್ ಮಾಡ್ತಾನ, ವೇಟ್ ಮಾಡ್ತಾನ. ಅವ್ರ ತಂದೆ ತಾಯಿ ಮಲ್ಗಿಸ್ ಬರು ತಕನೂ ಲೇಟೇ ಆಗ್ತೈತಿ, ಇನ್ನ ಬರಾಕ ತಯಾರಿಲ್ಲ, ವೇಟ್ ಮಾಡೇ ಮಾಡ್ತಾನ ಕೃಷ್ಣ, ಹಂಗೆ ನಿಂದಿರ್ತಾನ. ಈಗ ನೋಡ್ರಿ, ನಾವು ಎಲ್ರಿಗೆ ಹೋದಾಗ ಕಾಯ್ತಿರ್ತೀವಲ್ಲ, ಅವಾಗ ಏನ್ ಮಾಡ್ತೀವಿ, ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂದಿರ್ತಾರಲ್ಲ, ಜಾಸ್ತಿ ಹಂಗೆ ನಿಂದಿರ್ತಾರ ಎಲ್ಲರೂ. ಹಂಗ ಕೃಷ್ಣನ್ ಏನ್ ಮಾಡ್ತಾನ, ಸೊಂಟದ ಮೇಲೆ ಕೈ ಇಟ್ಕೊಂಡು ಇಟ್ಟಂಗಿ ಮೇಲೆ ಹಿಂಗ ನಿಂತ್ ಬಿಡ್ತಾನ. ಯಾವಾಗ ಬರ್ತಾನ ಪುಂಡ್ಲಿಕ ಅಂತೇಳಿ. ಕಡಿಕ ಅವ ಏನ್ ಮಾಡ್ತಾನ, ಅವ್ರ ತಂದೆ ತಾಯಿ ಮಲ್ಗಿಸಿ ಬರ್ತಾನ. ಬಂದ್ಮೇಲೆ ನೋಡ್ತಾನ ಕೃಷ್ಣ ನಿಂತಿರ್ತಾನಪ್ಪ ಸೊಂಟದ ಮೇಲೆ ಕೈ ಇಟ್ಕೊಂಡು.
ಅವಾಗ ಏನ್ ಕೇಳ್ತಾನ ಕೃಷ್ಣ ಬಂದು ಕೃಷ್ಣ ನಮಸ್ಕಾರ ಮಾಡ್ತಾನ. ನಮಸ್ಕಾರ ಆದ್ಮೇಲೆ ಕೃಷ್ಣ ಏನ್ ಕೇಳ್ತಾನ, "ನಿನಗೇನ್ ವರ ಬೇಕು?" ಅಂತ ಕೇಳ್ತಾನ. ಈಗ ದೇವ್ರು ಬಂದಿರ್ತಾರಲ್ರಿ, ಬಂದಾಗ ಅವ್ರು ಸುಮ್ನ ಹೋಗುದಿಲ್ಲ. "ನಿಮಗೇನ್ ವರ ಬೇಕು ಕೇಳ್" ಅಂತ ಕೇಳ್ತಾರ. ಇವ ಪುಂಡ್ಲಿಕ್ ಏನಂತಾನ, "ನನಗೇನು ವರ ಬ್ಯಾಡ. ನೀನು ಬ್ಯಾಡ ನೀನು ಬಂದಿಯಲ್ಲ ದರ್ಶನ ಕೊಟ್ಟಿಯಲ್ಲ ಅಷ್ಟೇ ಸಾಕು." "ಏ ಇಲ್ಲ ಇಲ್ಲ ಕೇಳು ಕೇಳು ಏನ್ ಬೇಕು ಕೇಳು" ಅಂದ್ಕೂಡ್ಲೆ ಇವ ಏನ್ ಕೇಳ್ತಾನ ಪುಂಡ್ಲಿಕ, "ನೀ ಈಗ ಹೆಂಗ ನಿಂತಿರ್ಲ ಇದ್ರೊಳಗೆ ಇಲ್ಲೇ ಪಂಢರಪುರದಾಗ ಇದ್ ಬಿಡ್ರಿ" ಅಂತ ಕೇಳ್ತಾನ. ಪಂಢರಪುರ್‌ಗೆ ಇದ್ ಬಿಡ್ರಿ ಅಂದ್ಕೂಡ್ಲೆ ಆಯ್ತು ಭಕ್ತ ಕೇಳಿದ್ಮ್ಯಾಲ ದೇವ್ರು ಹೆಂಗ ಇಲ್ಲ ಅಂತ ಹೇಳ್ತಾರ. ಆಯ್ತು ನಾನು ಇಲ್ಲೇ ಇರ್ತೀನಿ ಅಂತೇಳಿ ಅದೇ ಪೊಸಿಷನ್ ಒಳಗೆ ಇನ್ನ ಆದ್ರೂ ಪಂಢರಪುರದೊಳಗ ವಿಠೋಬಾ ನಿಂತಾನ್ರಿ. ಹಂಗಂದ್ರ ನೋಡ್ರಿ ಈಗ ಕೃಷ್ಣ ವಿಠೋಬಾ ಅಂತ ಎದಕ್ ಬರ್ತಾಪ ಅಂದ್ರ ಈಗ ಮರಾಠಿ ಒಳಗ ವೀಟ್ ಅಂದ್ರ ಏನು ಇಟ್ಟಂಗಿ ಅಂತ ಹೇಳಿ ಅರ್ಥ. ಉಭ ಅಂತಂದ್ರ ಏನು ಮೇಲೆ ನಿಲ್ಲು ಅಂತಂದ್ರ. ಅಂದ್ರ ವಿಠೋಬಾ ಅಂತಂದ್ರ ಇಟ್ಟಂಗಿ ಮೇಲೆ ನಿಂತಾನಲ್ಲ ಕೃಷ್ಣ ಅದ್ರ ಸಲುವಾಗಿ ವಿಠೋಬಾ ಅಂತ ಇತ್ತು. ಇನ್ ಪಾಂಡುರಂಗ ಅಂತ ಎದಕ್ ಕರಿತಾರಪ್ಪ ಅಂದ್ರ ಈ ದ್ವಾರಕದಿಂದ ಕೃಷ್ಣ ಬರುವಾಗ ಬಿಳಿ ಮರಳು ಹತ್ತಿರ್ತೈತಿ. ಬಿಳಿ ಅಂತ ಇದು ಉಸುಕ್ ಇರ್ತದಲ್ಲ ಉಸುಕ್ ಹತ್ತಿರ್ತದ ಬಿಳಿದು. ಈಗ ಮರಾಠಿ ಒಳಗ ಬಿಳಿ ಅಂತ ಅನ್ನಕ್ ಏನಂತಾರ ಪಾಂಡ್ರ ಅಂತ ಕರಿತಾರ ರಂಗ. ಪಾಂಡುರಂಗ ಅಂತಂದ್ರ ಪಾಂಡ್ರ ಅಂತ ಬಿತ್ತದು. ಬಿಳಿ ಉಸುಕ್ ಹಚ್ಕೊಂಡ್ ಬಂದಿರ್ತದ. ಬಿಳಿ ಹತ್ತಿರ್ತದ ಉಸುಕೆಲ್ಲ ಅದ್ರ ಸಲುವಾಗಿ ಪಾಂಡುರಂಗ ಅಂತೇಳಿ ಹೆಸರು ಬಿತ್ತು. ಈ ಕೃಷ್ಣಗ ಪಾಂಡುರಂಗ ವಿಠೋಬ ಅಂತೇಳಿ ಹಿಂಗ ಹೆಸರು ಬಿತ್ತು. ಅದಕ್ಕೆ ಯುಗೆ ಅಟ್ಟಾವಿಸ ವಿಟೇವಾರಿ ಉಬಾ ಅಂತೇಳು ಕರಿತಾರ ಅಲ್ಲಿ ಪಂಢರಪುರದ ವಿಠಲಗ. ಈಗ ನೀವು ಫೋಟೋ ನೋಡಿರ್ಬೇಕು. ವಿಠೋಬನ್ ಫೋಟೋ ನೋಡಿರ್ಬೇಕು ಅಥವಾ ವಿಠೋಬ ದೇವ್ರ ಗುಡಿಗೆ ಹೋದಾಗ ನೋಡ್ಬೇಕು. ಅಲ್ಲಿ ಪಾಂಡುರಂಗ ಹನಿ ಮ್ಯಾಗ ಏನ್ ಮಾಡಿರ್ತಾರ ಒಂದು ಹಳದಿ ತಿಲಕ ಇಟ್ಟಿರ್ತಾರ. ಆ ತಿಲಕದ ಮ್ಯಾಲ ಒಂದು ಕರಿ ಕಪ್ಪು ಚುಕ್ಕಿ ಅಂದ್ರೆ ಕಪ್ಪು ಬೊಟ್ಟು ಇಟ್ಟಿರ್ತಾರ. ಆ ಬೊಟ್ಟು ಏನಪ್ಪಾ ಅಂತಂದ್ರ ಈಗ ನಾವು ಪಂಢರಪುರಕ್ಕೆ ಹೋದಾಗ ಭಕ್ತರು ಏನ್ ಸರತಿ ಸಾಲೊಳಗ್ ನಿಂತಿರ್ತಾರಲ್ರಿ. ನಾವು ಹೋಗಿದ್ವಿ ಮೊನ್ನೆ ಪಂಢರಪುರಕ್ಕ 4, 5 ತಾಸ್ ಪಾಳೆ ಇರ್ತದ್ರಿ ಅಲ್ಲಿ. ಅಲ್ಲೇನ್ ಭಕ್ತರು ವೇಟ್ ಮಾಡ್ತಿರ್ತಾರಲ್ಲ ಆ ಕಾಲೊಳಗಿನ್ ಧೂಳ್ ಇರ್ತದಂತ್ರಿ ಅದೇನೋ. ಅಂದ್ರೆ ಏನಂದ್ರ ಇವ ಕೃಷ್ಣ ಏನ್ ಹೇಳ್ತಾನಂದ್ರ ವಿಠ್ಠಲ ಏನ್ ಹೇಳ್ತಾನ ಅಂದ್ರ ನನ್ ಭಕ್ತರ ಸಲುವಾಗಿ ನಾ ಕಾಯಕತ್ತೀನಿ. ನಾನ್ ಕಾಯಕತ್ತಿದ್ ನಾ ಭಕ್ತರ ಸಲುವಾಗಿ ಕಾಯ್ತಿರ್ತೀನಿ. ನನ್ ಸಲುವಾಗಿ ಭಕ್ತರು ಅಷ್ಟು ಭಕ್ತಿದಿಂದ ಕಾಯ್ಕೋತ ನಿಂತಿರ್ತಾರಲ್ಲ ಅದ್ರ ಸಲುವಾಗಿ ನೀವೇನ್ ಮಾಡ್ಬೇಕಂದ್ರ ಆ ಭಕ್ತರ ಕಾಲೊಳಗಿಂದು ಮಣ್ಣ್ ಏನ್ ಇರ್ತದಲ್ಲ ಆ ಮಣ್ಣನ್ನ ನಾನ್ ಹನಿಗಿಡ್ಬೇಕಂತ ಹೇಳ್ತಾನ. ಅದ್ರ ಸಲುವಾಗಿ ಈಗ ಅದ್ರದ್ದು ಏನ್ ಪದ್ಧತಿ ಐತತ್ ನೀವು ವಿಠೋಬನ್ ಫೋಟೋ ನೋಡಿದ್ರೆ ಗೊತ್ತಾಗ್ತೈತಿ. ಒಂದ್ ಹನಿ ಮ್ಯಾಲ ಒಂದ್ ಹಳದಿ ಚಂದನದ ಟಿಕ್ಕಿ ಇಟ್ಟಿರ್ತಾರ. ಆಮೇಲೆ ಅದ್ರ ಮ್ಯಾಲ ಒಂದು ಕಪ್ಪು ಚುಕ್ಕಿ ಇಟ್ಟಿರ್ತಾರ. ಅಂದ್ರೆ ಕಪ್ಪು ಬೊಟ್ಟು ಇಟ್ಟಿರ್ತಾರ. ಆ ಕಪ್ಪು ಬೊಟ್ಟು ಏನಪ್ಪಾ ಅಂತಂದ್ರ ಈಗ ಏನ ಪಂಢರಪುರದಾಗ ಭಕ್ತರು ಸರತಿ ಸಾಲೊಳಗ್ ನಿಂತ ಪಾಳೆ ಹಚ್ಚಿ ದರ್ಶನಕ್ ನಿಂತಿರ್ತಾರಲ್ರಿ ಅವ್ರ ಕಾಲೊಳಗಿನ ಧೂಳ್ ಅಂತದೇನೋ ಮಣ್ಣ್ ಅಂತ. ಆ ಮಣ್ಣ್ ಏನ್ ಮಾಡ್ತಾರ ಈ ವಿಠೋಬ ಏನ್ ಹೇಳ್ಯಾನಂತ ಅಂದ್ರ ನೀವೇನ್ ಭಕ್ತರ ಸಲುವಾಗಿ ನಾನ್ ಇಲ್ಲಿ ಬಂದೀನಿ ಪಂಢರಪುರಕ್ ನಾ ಬರುದ ಭಕ್ತನ ಸಲುವಾಗಿ ಬಂದೀನಿ. ಅವನ ಸಲುವಾಗಿ ನಾ ಕಾಯ್ಕೋತ ನಿಂತಿರ್ತೀನಿ. ನನ್ ಸಲುವಾಗಿ ಭಕ್ತರು ಇಷ್ಟ್ ಭಕ್ತಿದಿಂದ ಕಾಯ್ಕೋತ ನಿಂತಿರ್ತಾರಲ್ಲ ಅದಕ್ ನೀವೇನ್ ಮಾಡ್ಬೇಕು ಅವ್ರ ಕಾಲೊಳಗಿನ ಮಣ್ಣನ್ನ ನಾನ್ ಹನಿ ಮ್ಯಾಗ್ ಇಡ್ಬೇಕಂತ ಹೇಳಿರ್ತಂತ. ಅದ್ರ ಸಲುವಾಗಿ ಈಗಾದ್ರೂ ಏನ್ ಮಾಡ್ತಾರಂತ ಅಲ್ಲಿ ಮಣ್ಣ್ ತಗೊಂಡು ರಾತ್ರಿ ಎಲ್ಲಾ ಭಕ್ತರು ಹೋದ್ಮೇಲೆ ರಾತ್ರಿ ಎಲ್ಲಾ ಕಸ ಗುಡಿಸಿ ಅದ್ ಮಣ್ಣ್ ಇರ್ತದಲ್ಲ ಚಾನ್ಸಿ ಆ ಮಣ್ಣನ್ನ ಏನ್ ಮಾಡ್ತಾರ ಚಂದ್ರಭಾಗಾ ನದಿ ಅದ ರೀ. ಪಂಢರಪುರ ವಿಠೋಬ ಇರೋದು ಚಂದ್ರಭಾಗಾ ನದಿ ತೀರೊಳಗ ಅದಾನ. ಅಲ್ಲಿದ್ ಮಣ್ಣೊಳಗ್ ತಗೊಂಡು ಆ ನದಿ ನೀರೊಳಗ ಕಲಿಸಿ ಹನಿಗೆ ಬೊಟ್ಟಿಡ್ತಾರಂತ. ನೋಡ್ರಿ ದೇವ್ರಗಿ ನಮ್ಮ ಕಾಲೊಳಗಿಂದ ಮಣ್ಣ್ ಹಾಕ್ತಾರಂದ್ರ ಹೆಂಗಿರ್ತದಂತೇಳಿ. ಇವತ್ತ ನಾವು ಉಪವಾಸ ಮಾಡಿವಿ ಏಕಾದಶಿ. 15 ದಿವ್ಸಕ್ಕೊಮ್ಮೆ ಬರ್ತದ್ರಿ ಏಕಾದಶಿ. ಆದ್ರೆ ಈಗ ಎಲ್ಲಾರು ಜಾಸ್ತಿ ಏನಂದ್ರ ಈ ವರ್ಷದಾಗ 2 ಸಲ ಅಂದ್ರ ಪಂಢರಪುರ ಏಕಾದಶಿ ಒಂದ್ ಮಾಡ್ತಾರ, ಆಷಾಢ ಏಕಾದಶಿ ಒಂದ್ ಮಾಡ್ತಾರ, ಕಾರ್ತಿಕ ಏಕಾದಶಿ 2 ಮಾಡ್ತಿರ್ತಾರ. ನಾವ್ ಇವತ್ತಿಲ್ಲಿ ಬಿಜಾಪುರ ಇರುವಂತ ವಿಠೋಬ ಮಂದಿರಕ್ ಹೋಗಿದ್ವಿ. ದರ್ಶನ ತಗೊಂಡ್ ಬಂದ್ವಿ. ಚಲೋ ಅನಸ್ತು ಮನ್ಸಿಗೆ ಶಾಂತ ಅನಸ್ತದ ದೇವಸ್ಥಾನಕ್ ಹೋಗ್ ಬಂದ್ಮ್ಯಾಲ. ನೋಡ್ರಿ ನನಗಂತೂ ಇಷ್ಟ್ ಗೊತ್ತಿತ್ತು ಇನ್ಫಾರ್ಮೇಷನ್ ಹೇಳಿನಿ. ಇದ್ರೊಳಗ್ ಏನಾರ ತಪ್ಪಿತ್ತಂದ್ರ ಕ್ಷಮ ಮಾಡ್ರಿ. ನನಗ ಅಲ್ಲಿ ಇಲ್ಲಿ ಕೇಳಿದ್ದೆ ನಾನು ಹೇಳ್ಬೇಕು. ನನಗೂ ಗೊತ್ತಿದ್ದಿದ್ದಿಲ್ಲ. ಇವು ದಂತಕಥೆಗಳು ಇರ್ತಾವಲ್ರಿ ಎಲ್ಲಾರು ಒಬ್ರಿಂದ ಒಬ್ರು ಬೇರೆ ಬೇರೆನೆ ಇರ್ತಾವು. ನನಗ್ ಇಷ್ಟ್ ಗೊತ್ತಿದ್ದಿದ್ ನಾನ್ ಹೇಳಿನಿ. ನಮಸ್ಕಾರ.